ಬಂದಿದ್ದೀನಿ. ಸರ್ ದರ್ಶನ್ ಒಳಗಡೆ ಇದ್ರು ಸರ್, ದರ್ಶನ್ ಅವರನ್ನು ಭೇಟಿ ಮಾಡಿದೆ ಸರ್? ಇಲ್ಲಪ್ಪ, ನಾವು ಐ ಆಮ್ ನಾಟ್ ಇನ್ ಚಾರ್ಜ್ ಆಫ್ ಅ ಸೆಲೆಬ್ರಿಟಿ ಆರ್ ಎನಿ ಸೆಲೆಬ್ರಿಟಿ. ಐ ಆಮ್ ಇನ್ ಚಾರ್ಜ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್. ನಾವು ಬಂದಿರೋದು ನಮ್ಮ ಇಲ್ಲ, ಒಂದು ನಿಮಿಷ ಸರ್, ನಾನು ಬಂದಿರೋದು ನಮ್ಮ ಜೈಲ್ ವ್ಯವಸ್ಥೆ ಹೇಗಿರುತ್ತೆ, ಏನಿದೆ, ಹೇಗೆ ಅದನ್ನು ಸುಧಾರಣೆ ಮಾಡ್ಬೋದು, ಮತ್ತು ಅದೇ ಯಾವ ರೀತಿ ಒಂದು ಮಾದರಿಯಾಗಿ ನಾವು ಮಾಡ್ಬೋದು ಅಂದ್ಬಿಟ್ಟು. ಆ್ಯಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಹಿಯರ್, ಐ ಆಮ್ ನಾಟ್ ಹಿಯರ್ ಟು ಮೀಟ್ ಎನಿ ಸೆಲೆಬ್ರಿಟಿ. ತಾವು ಕೈದಿಗಳನ್ನ ಭೇಟಿ ಮಾಡಿದ್ರೆ ಅವರು ಸಲಹೆ ಸೂಚನೆ ಕೇಳಿದ್ರಿ ಅಂತೇಳಿ? ಇಲ್ಲ, ಕೆಲವು ಅವರು ಮಾತಾಡಿದ್ರ ಅಂತ? ಇಲ್ಲ, ಭಾಳ ಜನರಿಗೆ ಮಾತಾಡಿದ್ದೀವಿ. ಮಹಿಳಾ ಕೈದಿಗಳಿರ್ಬೋದು ಅಥವಾ ಪುರುಷರಿರ್ಬೋದು, ಅವ್ರವ್ರದ್ದಾದಂಥ ಒಂದು ಅಭಿಪ್ರಾಯ ಇದೆ. ಕೆಲವು ಜನ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕೆಲವು ಜನ ಸರ್ ನಾವು ಭಾಳ ವರ್ಷ ಆಯಿತು, ನಮ್ಗೆ ಯಾರು ಹೇಳೋರು ಕೇಳೋರಿಲ್ಲ, ನಮಗೆ ಸರಿಯಾಗಿ ಲಾಯರ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಕ್ರೈಮ್ಗಳಿಗೆಲ್ಲ ಭಾಳ ವರ್ಷದಿಂದ ಇರೋದು ಕೂಡ ಸರಿಯಲ್ಲ. ಆ್ಯಸ್ ಪರ್ ಲಾ ಏನೇ ಇದ್ರೂ ಕೂಡ ಕಾನೂನು ಪ್ರಕಾರ ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ. ಯಾರ್ಯಾರಿಗೆ ಕಾನೂನಿನ ನೆರವು ಬೇಕು ಅಥವಾ ಅವ್ರ ಹತ್ರ ದುಡ್ಡಿಲ್ಲ, ಏನಿದೆ ಅದು ಕ್ಲಿಯರಾಗಿ ವೆರಿಫೈ ಮಾಡಿ, ಇಫ್ ಪಾಸಿಬಲ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್. ಸರ್, ಇತ್ತೀಚೆಗೆ ಒಬ್ಬ ಅಂಡರ್ಟೇಲ್ ಪ್ರಿಸನರ್ ಒಳಗಡೆ ಹೋಗಿ ಆಚೆ ಬಂದ ಮೇಲೆ ಪವಿತ್ರ ಗೌಡ ಅವರಿಗೆ ಅಲ್ಲೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಒಂದು ಆರೋಪ ಇತ್ತು. ತಾವು ಹೋಗಿದ್ರೆ, ವಿಸಿಟ್ ಮಾಡಿದ್ರಿ? ನೋಡಿ, ಯಾರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲಿ ಕೊಡೋದಿಲ್ಲ. ಅಂಥದ್ದು ಏನಾದರೂ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇನ್ನು ಮೊಬೈಲ್ಗಳೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಎಫ್ಐಆರ್ಗಳು ಇನ್ನು ಈಗ ಮೊದಲನೇ ಬಾರಿ ಬಂದಿದ್ದೀನಿ ಸರ್. ಯಾರು ಮೊಬೈಲ್ ನನಗೆ ತೋರಿಸೋದಿಲ್ಲ ಅಲ್ಲ. ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ದಾಗ ಇಲ್ಲ, ಸರ್ಪ್ರೈಸ್ ವಿಸಿಟ್ಗಳು ಆಗ್ತಾ ಇರಬೇಕು, ಮೇಲಧಿಕಾರಿಗಳಿಂದ ಆಗಬೇಕು, ನಮ್ಮಿಂದ ಆಗಬೇಕು, ಅವಾಗ ಅವೆಲ್ಲ ಕಮ್ಮಿ ಆಗ್ತದೆ. ಈಗ ನಾನು ಹೇಳಿ ಬಂದಿದ್ದೀನಿ, ಎವ್ರಿಬಡಿ ವಿಲ್ ಬಿ ಆನ್ ದ ಟಾಪ್ ಆಫ್ ದೇರ್ ಬಿಹೇವಿಯರ್. ನಮ್ಮ ಆಫೀಸರ್ಸು ಕೂಡ ಅಷ್ಟೇ, ಕೈದಿಗಳು ಕೂಡ ಅಷ್ಟೇ. ಯಾರು ಒಳ್ಳೆಯವ್ರು ಇರ್ತಾರೆ ಅವರಿಗೆ ಮುಂದೆ ಮಾಡಿ ಮಾತಾಡಿಸ್ತಾರೆ. ಸೊ ಸರ್ಪ್ರೈಸ್ ಆಗಿ ಬಂದಾಗ ಗೊತ್ತಾಗ್ತದೆ ಅವೆಲ್ಲ. ಹಲವು ಗೊಂದಲಗಳು ಇದೆ. ಏನು ಬಿಜೆಪಿಯವರು